ಕರ್ತನಲ್ಲಿ ಪ್ರೀತಿಯ ಆಸರ್ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತವೆ. ಬಹಳ ಸಂಚಿಕೆಗಳಾಗಿ ನಾವು ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಯೇಸು ಕ್ರಿಸ್ತನ ಬರೋಣದ ಕುರಿತಾದಂಥ ಒಂದು ಸವಿಸ್ತಾರವಾದಂಥ ತಿಳುವಳಿಕೆ ಅಥವಾ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ನಾವು ಕಲಿತಾ ಇದ್ದೇವೆ ಈ ಕಾರ್ಯಕ್ರಮದ ಮೂಲಕವಾಗಿ ಹೇಗೆ ಅಥವಾ ಯಾವ ರೀತಿಯ ಸೂಚನೆಗಳಿದೆ ಯೇಸು ಕ್ರಿಸ್ತನ ಬರೋಣಕ್ಕೆ ವಾಕ್ಯದ ಅಡಿಸ್ಥಾನದಲ್ಲಿ ಹೀಗಾಗುವಂಥ ಘಟನೆಗಳು ಕೂಡ ಅದು ಯೇಸು ಕ್ರಿಸ್ತನ ಬರೋಣಕ್ಕೆ ಸೂಚನೆಯಾಗಿದೆ ಎಂಬುದಾಗಿ ಬಹಳಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಬಹಳ ವಿಸ್ತಾರವಾದಂಥ ಕಲಿವಿಕೆ ನಮ್ಮ ಮುಂದೆ ಇದೆ. ನಾವು ಕಲಿತಾ ಇದ್ದೇವೆ ಮಾತ್ರವಲ್ಲ, ನಾವು ಕ್ರಿಸ್ತನಿಗಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ತೇವೆ. ಇವರ ವಾಕ್ಯ ಹೇಳ್ತದೆ, ವಾಕ್ಯವೆಂಬಂಥ ಜಲಸ್ನಾನದಿಂದ ನಮ್ಮನ್ನು ಆತನು ಶುದ್ಧೀಕರಿಸಿದ್ದಾನೆ ಎಂಬುದಾಗಿ. ನಾವು ವಾಕ್ಯದಿಂದ ದಿನದಿಂದ ಶುದ್ಧೀಕರಿಸಲ್ಪಡುವುದಾದರೆ ಕ್ರಿಸ್ತನ ಸ್ವಾರೂಪ್ಯಕ್ಕೆ ಬರಲಾಗ್ತೇವೆ ಮತ್ತು ಆತನ ಬರೋಣಕ್ಕೆ ನಾವು ಮಾರ್ಪಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪುನಃ ಬಂದಿದ್ದೇವೆ. ನಮ್ಮ ಅನೇಕ ವಿಷಯಗಳನ್ನು ಕಲಿಯಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ. ಪಾಸ್ಟರ್ ಪ್ರೈಸ್. ಕಳೆದ ಸಂಚಿಕೆಯಲ್ಲಿ ಕಠಿಣ ಕಾಲದ ಕುರಿತಾಗಿ ಮನುಷ್ಯನ ಸ್ವಭಾವದಲ್ಲಿ ಆಗುವ ಬದಲಾವಣೆಗಳು ಅದು ಉತ್ತುಂಗಕ್ಕೆ ಏರಲ್ಪಡುತ್ತದೆ ಎಂಬುದಾಗಿ ಬಹಳ ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದೀರಾ. ಇವತ್ತು ಯಾವ ವಿಷಯದೊಂದಿಗೆ ನಮಗೆ ಹೇಳ್ಬೋದು? ಮೊದಲನೇದಾಗಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ನಾವು ಕಡೆಯ ಕಾಲಕ್ಕೆ ಸಂಬಂಧಪಟ್ಟಂತೆ ಅಥವಾ ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂತೆ ಬೈಬಲಲ್ಲಿ ಒಂದೆರಡು ವಾಕ್ಯಗಳಲ್ಲ, ತುಂಬ ವಾಕ್ಯಗಳಿದ್ದಾವೆ. ನಾವು ಈಗಾಗಲೇ ಅನೇಕ ವಿಷಯಗಳನ್ನು ಕಲ್ತಿದ್ದರೂ ಇನ್ನೂ ಕೂಡ ಬಹಳಷ್ಟು ವಿಷಯಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ. ಇವತ್ತು ನಾವು ಕಡೆಯ ಕಾಲದಲ್ಲಿ ವಾಕ್ಯದ ಒಂದು ಅಲಭ್ಯತೆ ಅಥವಾ ವಾಕ್ಯ ಸಿಗದೆ ಹೋಗ್ತದೆ ಅಥವಾ ದೇವರ ವಾಕ್ಯದ ಒಂದು ಬರಗಾಲ ಬರ್ತದೆ ಎಂಬುದ ಕುರಿತಾಗಿರುವಂಥ ಒಂದು ವಿಷಯವನ್ನು ನಾವು ನೋಡಿಕೊಳ್ಳುವಂಥವರಾಗಿರೋಣ. ನಾವು ವಾಕ್ಯಕ್ಕೆ ಬರೋಣ. ಆಮೋಸ ಪ್ರವಾದಿಯಾದ ಆಮೋಸನ ಗ್ರಂಥ, ಅದರ 8ನೇ ಅಧ್ಯಾಯ, ಅದರಲ್ಲಿ 11 ಮತ್ತು 12ನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. ಕರ್ತನಾದ ಯೆಹೋವನೆಂತೆನ್ನುತ್ತಾನೆ, ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನುಂಟು ಮಾಡುವ ದಿನಗಳು ಬರುತ್ತಿವೆ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. ಸಮುದ್ರದಿಂದ ಸಮುದ್ರಕ್ಕೆ, ಬಡಗಲಿಂದ ಮೂಡಲಿಗೆ ಬಳಲುತ್ತಾ ಹೋಗುವರು. ಯೆಹೋವನ ವಾಕ್ಯವನ್ನು ಹುಡುಕುತ್ತಾ ಓಡಾಡುವರು, ಆದರೂ ಅದು ಸಿಕ್ಕದು. ಇಲ್ಲಿ ನೋಡ್ತೇವೆ, ದೇಶಕ್ಕೆ ಅಥವಾ ಇಡೀ ಲೋಕಕ್ಕೆ ಒಂದು ಕ್ಷಾಮ ಬರ್ತದೆ. ಇದು ಮೂಲದಲ್ಲಿ ಇಸ್ರೇಲ್ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಸಂಗತಿ ಕೂಡ. ಆಮೋಸ ಪ್ರವಾದಿಯ ಮೂಲಕ ಇನ್ನು ಇಸ್ರಾಯೇಲ್ ದೇಶದಲ್ಲಿ ವಾಕ್ಯ ಸಿಗದಂಥ ಒಂದು ಪರಿಸ್ಥಿತಿ ಬರ್ತದೆ ಎಂಬಂಥ ಒಂದು ಪ್ರವಾದನೆಯನ್ನು ಕೂಡ ಅದರಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದು ಕೇವಲ ಇಸ್ರಾಯೇಲ್ ದೇಶಕ್ಕೆ ಮಾತ್ರವಲ್ಲ, ನಂತರ 2ನೇ ಒಂದು ಸ್ಟೇಜಲ್ಲಿ ಇಡೀ ಲೋಕಕ್ಕೆ ಅನ್ವಯಿಸುವಂಥ ಒಂದು ಸಂಗತಿ ನೋಡಿ. ಅಲ್ಲಿ ನೋಡ್ತೇವೆ, ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. ಹಾಗಾದರೆ ನಾವು ಚರಿತ್ರೆಯಲ್ಲಿ ನಾವು ನೋಡುವಂಥ ಸಮಯದಲ್ಲಿ ನಮ್ಮ ಭಾರತ ದೇಶಕ್ಕೆ ನಾವು ಬರುವುದಾದರೆ, ಭಾರತದಲ್ಲಿ ವಿಲಿಯಂ ಕೇರಿ ಎಂಬಂಥ ದೇವರು ಸೇವಕರು ಬಂದ ಮೇಲೆ ಅವರೊಬ್ಬರೇ 6 ಭಾಷೆಗಳಿಗೆ ಇಡಿಯಾಗಿ ಭಾಷಾಂತರ ಮಾಡಿದರು ಬೈಬಲ್ ಗ್ರಂಥವನ್ನು. ಯಾಕಂದರೆ ವಿಲಿಯಂ ಕೇರಿ ಅವರು ಇಂಗ್ಲೀಷ್ ಭಾಷಿಕರಾಗಿದ್ದರು. ಅವರಿಗೆ ಇಂಗ್ಲೀಷು, ಡಚ್, ಫ್ರೆಂಚ್ ಎಲ್ಲ ಭಾಷೆಗಳು ಬರ್ತಿತ್ತು ಮತ್ತು ಬೈಬಲಿನ ಮೂಲ ಭಾಷೆಯಾಗಿರುವಂಥ ಹೀಬ್ರೂ, ಅರಾಮಿಕ್ ಮತ್ತು ಗ್ರೀಕ್ ಭಾಷೆಯನ್ನು ಚೆನ್ನಾಗಿ ಕಲಿತು ಪಾಂಡಿತ್ಯವುಳ್ಳವರಾಗಿದ್ದರು. ಅವರು ಯಾವುದೇ ಯೂನಿವರ್ಸಿಟಿಗಳಲ್ಲಿ ಎಲ್ಲಿ ಕಲಿಯದವರಾಗಿದ್ದರೂ ಕೂಡ ಅವರು ಸೆಲ್ಫ್ ಸ್ಟಡಿ ಮಾಡಿ ಬಹಳ ಜ್ಞಾನ ಪಾಂಡಿತ್ಯವುಳ್ಳಂಥ ಮನುಷ್ಯರಾಗಿದ್ದರು. ಅವರು ಭಾರತಕ್ಕೆ ಬಂದು ಇಲ್ಲಿ ಕೂಡ ಹೆಚ್ಚು ಕಡಿಮೆ 40ರಷ್ಟು ಭಾಷೆಗಳನ್ನು ಕಲಿತರು. ಅವರು ಬರೆದಂಥ ಪುಸ್ತಕಗಳೇ ಇವತ್ತು ಬಹಳಷ್ಟು ಭಾಷೆಗಳಲ್ಲಿ ಅಧಿಕೃತ ಅಥವಾ ಮೂಲ ಅಥವಾ ಮೊದಲ ಗ್ರಂಥಗಳಾಗಿ ಗುರುತಿಸಲ್ಪಡ್ತವೆ. ಮರಾಠಿ, ಬಂಗಾಳಿ, ಹಾಗೆ ಹಿಂದಿ ಅಥವಾ ಒಡಿಯಾ, ಈ ಎಲ್ಲ ಭಾಷೆಗಳಲ್ಲಿ ಅವರೇ ಬೈಬಲನ್ನು ಸಂಸ್ಕೃತ ಭಾಷೆಗೆ ಕೂಡ ಭಾಷಾಂತರ ಮಾಡಿದವರು ಒಬ್ಬರೇ. ಹಾಗೆ ಬಹಳ ಪಾಂಡಿತ್ಯ ಹೊಂದಿದ್ದಂಥ ವ್ಯಕ್ತಿಗಳಾಗಿದ್ದರು. ಅವರು ಬಂದು ಭಾಷಾಂತರ ಪ್ರಾರಂಭಿಸಿದರು. ಕನ್ನಡದಲ್ಲಿ, ಮಲಯಾಳಂನಲ್ಲಿ ಎಲ್ಲ ಬೇರೆ ಭಾಷೆಗಳಲ್ಲಿ ಬೇರೆ ಸೇವಕರು ಬಂದು ಭಾಷಾಂತರ ಮಾಡಿದರು. ಅದೆಲ್ಲ 300 ವರ್ಷಗಳಿಂದ ಈಚೆ.
ಅದಕ್ಕಿಂತ ಮುಂಚೆ ಭಾರತದಲ್ಲಿ ಬೈಬಲ್ ಗ್ರಂಥದ ಒಂದು ಲಭ್ಯತೆ ಇರಲಿಲ್ಲ. ಪೋರ್ಚುಗೀಸರಿದ್ದರೂ ಕೂಡ ಅವರು ಲ್ಯಾಟಿನ್ ಭಾಷೆಯಲ್ಲಿ ಉಪಯೋಗಿಸ್ತಾ ಇದ್ದರು. ಇನ್ನು ಅದಕ್ಕಿಂತ ಮುಂಚೆ ಸಿರಿಯನ್ನರಿದ್ದರೂ ಕೂಡ ಸಿರಿಯನ್ ಭಾಷೆಯಲ್ಲಿ ಇಲ್ಲಿ ಬೈಬಲನ್ನು ಉಪಯೋಗಿಸ್ತಾ ಇದ್ದರು. ಸಿರಿಯನ್ ಅಥವಾ ಅರಾಮಿಕನ ಇನ್ನೊಂದು ಹೆಸರು. ಅರಾಮಿಕ್ಕಿಗಿಂತ ಚೂರು ವ್ಯತ್ಯಾಸ ಒಂದು, ಆದರೆ ಅರಾಮಿಕ್ ಅಂತಲೇ ಹೇಳ್ಬೋದು, ಆದರೆ ಅದಕ್ಕೆ ಹೆಸರು ಬೇರೆ. ಈ ಸಿರಿಯನ್ ಭಾಷೆಯಲ್ಲಿ ಉಪಯೋಗಿಸ್ತಾ ಇದ್ದರು. ಹಾಗಾಗಿ ಮತ್ತು ಕೆಲವೊಬ್ಬ ಯಹೂದ್ಯರು ಕೇರಳದ ಕೊಚ್ಚಿನ್ನಲ್ಲಿದ್ದರೂ ಕೂಡ ಅವರು ಹಳೆ ಒಡಂಬಡಿಕೆಯನ್ನು ಮೂಲ ಹೀಬ್ರು ಭಾಷೆಯಲ್ಲಿ ಉಪಯೋಗಿಸ್ತಾ ಇದ್ದರು. ಭಾರತೀಯ ಭಾಷೆಗಳೆಲ್ಲ ಇರಲಿಲ್ಲ. ಇನ್ನು ನಾವು ನೋಡ್ತೇವೆ ಯುರೋಪ್ ಇರ್ಬೋದು ಅಥವಾ ಬೇರೆ ಬೇರೆ ದೇಶಗಳಲ್ಲಿ ದಿನ ಕಳೆದಂತೆ ಒಂದೊಂದು ಭಾಷೆಗಳಲ್ಲಿ ಭಾಷಾಂತರವಾಗ್ತಾ ಬಹುತೇಕ ಭಾಷೆಗಳಲ್ಲಿ ಭಾಷಾಂತರ ಆಯಿತು. ಈಗಂತೂ ಲೋಕದ ಎಲ್ಲ ಗುರುತಿಸಲ್ಪಡುವ ಎಲ್ಲ ಭಾಷೆಗಳಲ್ಲಿ ಅಥವಾ ಈ ರೀತಿ ಹೇಳ್ಬೋದು, ಲೋಕದ ಹೆಚ್ಚು ಕಡಿಮೆ ಎಲ್ಲ ಭಾಷೆಗಳಲ್ಲಿ ಬೈಬಲ್ ಭಾಷಾಂತರ ಇದೆ. ಮತ್ತು ಅತಿ ಹೆಚ್ಚು ಭಾಷಾಂತರಗೊಂಡಂಥ ಗ್ರಂಥ ಬೈಬಲ್. ಒಂದು ವರ್ಷ ಏನಿಲ್ಲ ಅಂತೇಳಿದರೂ ಲೋಕದಲ್ಲಿ 100 ಮಿಲಿಯನ್ ಅಂದರೆ 100 ಮಿಲಿಯನ್ ಅಥವಾ 100 ದಶಲಕ್ಷ ಬೈಬಲ್ಗಳು ಪ್ರಿಂಟ್ ಆಗ್ತಾ ಇದ್ದಾವೆ ಎಂಬುದಾಗಿ ಒಂದು ಅಂದಾಜುಂಟು. ಅತಿ ಹೆಚ್ಚು ಬೈಬಲ್ ಪ್ರಿಂಟ್ ಆಗುವಂಥ ದೇಶ ಅದು ಚೈನಾ ದೇಶ ಎಂಬುದಾಗಿ. 100 ಮಿಲಿಯನ್ ಬೈಬಲ್ ಪ್ರತಿ ವರ್ಷ ಪ್ರಿಂಟ್ ಆಗ್ತದೆ ಮತ್ತು ಎಲ್ಲ ಭಾಷೆಗಳಲ್ಲಿ ಲಭ್ಯ ಇದೆ. ಇನ್ನೂ ಸಣ್ಣ ಪುಟ್ಟ ಕೆಲವು ಸಣ್ಣ ಭಾಷೆಗಳಲ್ಲಿ ಕೆಲವೊಂದು ಭಾಷೆಗಳಲ್ಲಿ ಲಭ್ಯ ಇಲ್ಲ. ಸಣ್ಣ ಭಾಷೆ ಅಂದರೆ ಅದು ಏನು 500-1000 ಜನ ಆದರೂ ಅಲ್ಲೂ ಕೂಡ ಬಹಳಷ್ಟು ದೇಶಗಳಲ್ಲಿ ಬುಡಕಟ್ಟು ಜನರ ಮಧ್ಯದಲ್ಲಿ ಎಲ್ಲೆಲ್ಲಿ ಲಭ್ಯ ಇಲ್ಲ ಆ ಭಾಷೆಗೆ ಭಾಷಾಂತರ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಅತೀ ಹೆಚ್ಚು ಭಾಷೆಗಳಲ್ಲಿ ಅತೀ ಹೆಚ್ಚು ಭಾಷಾಂತರ ಆಗಿ ಪ್ರಿಂಟಾಗಿ ಲಭಿಸುವಂಥ ಗ್ರಂಥ ಬೈಬಲ್ ಗ್ರಂಥ. ಆದರೆ ಬೈಬಲ್ ಎಲ್ಲಿವರೆಗೆ ಭಾಷೆಯಲ್ಲಿ ಭಾಷಾಂತರ ಆಗಿರಲಿಲ್ಲ ಅಲ್ಲಿವರೆಗೆ ಅದಕ್ಕೆ ಬರಗಾಲ ಅಂತ ಹೇಳೋದಿಲ್ಲ. ಇನ್ನೂ ಬಂದಿಲ್ಲ, ರೀಚ್ ಆಗಲಿಲ್ಲ. ಬರಗಾಲ ಅಂತ ಯಾವಾಗ ಹೇಳುತ್ತೇವೆ? ಮಳೆ ಚೆನ್ನಾಗಿ ಬೀಳುವಂಥ ದೇಶದಲ್ಲಿ, ಬೆಳೆ ಚೆನ್ನಾಗಿ ಬರ್ತಾ ಇದ್ದಂಥ ದೇಶದಲ್ಲಿ ನಂತರದ ದಿನಗಳಲ್ಲಿ ಮಳೆಯ ಕೊರತೆ, ಹಳ್ಳಗಳು ಬತ್ತಿ ಹೋಯಿತು, ನೀರಾವರಿ ಇಲ್ಲ, ಕೃಷಿ ಮಾಡಲಿಕ್ಕೆ ಆಗದಿದ್ದರೆ ಅದಕ್ಕೆ ಬರಗಾಲ ಎಂಬುದಾಗಿ ಹೇಳ್ತಾರೆ. ಮುಂಚಿನಿಂದ ಹಾಗೇ ಇದ್ದರೆ ಅದಕ್ಕೆ ಬರಗಾಲ ಅಂತ ಹೇಳೋದಿಲ್ಲ. ಅದು ಬೇಕಾದರೆ ಮರುಭೂಮಿ ಅಂತ ಬೇಕಾದರೆ ಹೇಳ್ಬೋದು. ಆದರೆ ಚೆನ್ನಾಗಿ ಇದ್ದ ಸ್ಥಳದಲ್ಲಿ ಕೊರತೆ ಉಂಟಾದಾಗ, ಲಭ್ಯತೆ ಇಲ್ಲದೆ ಹೋದಾಗ, ಮಳೆ ಬೀಳದೇ ಇದ್ದಾಗ ಅದಕ್ಕೆ ಬರಗಾಲ ಅಂತ ಹೇಳಲಿಕ್ಕೆ ಆಗ್ತದೆ. ಆದರೆ ಇಲ್ಲಿ ಹೇಳುವಂಥದ್ದು ಯೆಹೋವನ ವಾಕ್ಯಗಳ ಒಂದು ಕ್ಷಾಮವೇ. ನೋಡಿ, ಇಸ್ರಾಯೇಲ್ ದೇಶದಲ್ಲಿ ಹಳೆ ಒಡಂಬಡಿಕೆಯ ಪ್ರತಿಗಳು ಬೇಕಾದಷ್ಟು ಲಭ್ಯ ಇತ್ತು ಮತ್ತು ಸಂದೇಶಕರು ಬೇಕಾದಷ್ಟು ಜನ ಇದ್ದರು. ಆದರೆ ಅಲ್ಲಿ ಪ್ರವಾದನೆ ಹೇಳ್ತಾ ಇದ್ದಾರೆ, ಆದರೆ ಯೆಹೋವನ ವಾಕ್ಯಗಳಿಗೆ ಒಂದು ಬರಗಾಲ ಬರ್ತದೆ. ಅಂದರೆ ಬೈಬಲ್ ಸಿಗದ ಸಮಯ ಬರ್ತದೆ. ವಾಕ್ಯವನ್ನು ಬೋಧನೆ ಮಾಡುವಂಥ ಬೋಧಕರುಗಳ ಒಂದು ಕೊರತೆ ಬರ್ತದೆ ಎಂಬುದಾಗಿ. ಈಗ ಇದು ಜಗದ್ವ್ಯಾಪಿಯಾಗಿ ಇನ್ನು ಮುಂದೆ ಸಂಭವಿಸ್ತದೆ ಎಂಬುದು ಇದರಿಂದ ತಿಳಿದುಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಜಗದ್ವ್ಯಾಪಿಯಾಗಿ ಸಂಭವಿಸ್ತದೆ ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರ. ನಾವು ನೋಡ್ತೇವೆ, ಮೊದಲು ಬೈಬಲ್ ಅಥವಾ ಬೈಬಲ್ ವಾಕ್ಯಗಳು ಲಭ್ಯ ಅಥವಾ ಲಭ್ಯತೆ ಕಡಿಮೆ ಇದ್ದ ಕಾಲಗಳು ಕೂಡ ಇತ್ತು ಹಿಂದೆ ಕೂಡ ಇಸ್ರಾಯೇಲ್ ದೇಶದಲ್ಲಿ. ನೋಡಿ, ಕೆಲವೊಂದು ವಾಕ್ಯಗಳನ್ನು ನಾವು ನೋಡುವಂಥ ಸಮಯದಲ್ಲಿ ಸಮುವೇಲನ ಗ್ರಂಥಕ್ಕೆ ನಾವು ಬಂದರೆ, ಅಲ್ಲಿ ಸಮುವೇಲ ಗ್ರಂಥದಲ್ಲಿ ಅದರ 3ನೇ ಅಧ್ಯಾಯದಲ್ಲಿ 1 ಸಮುವೇಲ ಅದರ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅಲ್ಲಿ ಒಂದು ಕಾಲದಲ್ಲಿ ವಾಕ್ಯಗಳ ಒಂದು ಕೊರತೆ ಇತ್ತು ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. 1 ಸಮುವೇಲ 3ನೇ ಅಧ್ಯಾಯ ಅದರ 1ನೇ ವಾಕ್ಯವನ್ನು ಓದಿಕೊಳ್ಳೋಣ. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು, ದೇವದರ್ಶನಗಳು ಅಪರೂಪವಾಗಿದ್ದವು. ನೋಡಿ, ಆ ಒಂದು ಕಾಲ, ಆ ಕಾಲದಲ್ಲಿ ಬೈಬಲ್ ಇತ್ತು, ಹಳೆ ಒಡಂಬಡಿಕೆ ಇತ್ತು. ಹಳೆ ಒಡಂಬಡಿಕೆ ಎಲ್ಲ ವಾಕ್ಯಗಳು ಇಲ್ಲದಿದ್ದರೂ ಕೂಡ ಕೊನೆಯ ಪಕ್ಷ ಧರ್ಮಶಾಸ್ತ್ರ ಮತ್ತು ಯೆಹೋಶುವನ ಗ್ರಂಥ ಅಂದರೆ ಮೊದಲ 5 ಗ್ರಂಥಗಳು, ಯೋಬನ ಗ್ರಂಥ ಮತ್ತು ಯೆಹೋಶುವನ ಗ್ರಂಥಗಳು ಆ ಕಾಲದಲ್ಲಿ ಲಭ್ಯ ಇತ್ತು. ಕೊನೆ ಪಕ್ಷ ಅಷ್ಟಾದರೂ ಗ್ರಂಥಗಳು ಆ ಕಾಲದಲ್ಲಿ ಲಭ್ಯ ಇತ್ತು. ಆದರೆ ದೇವರಿಂದ ಬರುವಂಥ ನುಡಿಗಳು, ಪ್ರವಾದನೆಗಳು ಮತ್ತು ದೈವೋಕ್ತಿಗಳು ಇದೆಲ್ಲ ವಿರಳವಾಗಿತ್ತು.
ಒಂದು ವಾಕ್ಯ ಓದುವವರು ತುಂಬ ಕಡಿಮೆ ಆಗಿದ್ದರು. ಯಾಕಂದರೆ ನಾಯಕತ್ವ ಸರಿ ಇರಲಿಲ್ಲ, ಆತ್ಮಿಕ ನಾಯಕತ್ವ ಸರಿ ಇರಲಿಲ್ಲ. ಇನ್ನು ಅದಾದ ಮೇಲೆ ಯೋಷಿಯ ರಾಜನ ಕಾಲದಲ್ಲಿ ಕೂಡ ವಾಕ್ಯ ವಿರಳವಾಗಿತ್ತು. ಆಗಿರುವಾಗ ಒಂದು ಸಲ ದೇವಾಲಯ ಕ್ಲೀನ್ ಮಾಡುವಾಗ ಒಂದು ಪ್ರತಿ ಸಿಕ್ಕಿತು ಎಂಬುದಾಗಿ ನೋಡ್ತೇವೆ. ನಂತರ ಯೇಸು ಸ್ವಾಮಿ ಭೂಮಿಗೆ ಬರುವುದಕ್ಕಿಂತ ಮುಂಚೆ ಒಂದು 400 ವರ್ಷಗಳ ಕಾಲ ಬೈಬಲ್ ಪ್ರತಿ ಲಭ್ಯ ಇತ್ತು. ಆದರೆ ದೇವರ ನುಡಿಗಳು ಲಭ್ಯ ಇರಲಿಲ್ಲ ಅಥವಾ ಪ್ರವಾದನೆಗಳು ಇರಲಿಲ್ಲ ಎಂಬುದಾಗಿ. ಆದರೆ ನೋಡಿ, ಇವತ್ತು ಲೋಕದಲ್ಲಿ ಇಷ್ಟೆಲ್ಲ ಬೈಬಲ್ ಸಾರ್ತಾ ಇದ್ದರು. ನೋಡಿ, ಇವತ್ತು ನಾವು ನೋಡ್ತೇವೆ, ನಾನು ಆಗಲೇ ಹೇಳಿದ ಹಾಗೆ ಇಡೀ ಲೋಕದಲ್ಲಿ ಹೈಯೆಸ್ಟು ಒಂದು ವರ್ಷ ಪ್ರಿಂಟ್ ಆಗುವಂಥ ಯಾವುದೇ ಗ್ರಂಥ, ಯಾವುದೇ ರಿಲಿಜನ್ ಇರ್ಬೋದು ಅಥವಾ ಯಾವುದೇ ಸಿದ್ಧಾಂತ ಇರ್ಬೋದು ಅಥವಾ ಯಾವುದೇ ಒಂದು ಸೆಕ್ಯುಲರ್ ಫೀಲ್ಡಿನ ಪುಸ್ತಕ ಇರ್ಬೋದು, ಹೈಯೆಸ್ಟು ಪ್ರಿಂಟ್ ಆಗ್ತಾ ಇರುವಂಥದ್ದು ಬೈಬಲ್. ಇಷ್ಟು ಬೈಬಲ್ ಪ್ರಿಂಟ್ ಆಗ್ತಾ ಇದೆ. ಈ ಎಲ್ಲ ಭಾಷೆಗಳಲ್ಲಿ ಬೈಬಲ್ ಲಭ್ಯ ಇದೆ. ಇನ್ನು ಹೊಸ ಹೊಸ ಭಾಷಾಂತರಗಳು ಆಗ್ತಾನೇ ಇದ್ದಾವೆ ಮತ್ತು ಭಾಷಾಂತರ ಆದಂಥ ಗ್ರಂಥಗಳು ರಿವೈಸ್ ಅಥವಾ ಅದನ್ನು ಪರಿಷ್ಕರಣೆ ಮಾಡ್ತಾನೇ ಇದ್ದಾರೆ. ಯಾಕಂತೇಳಿದರೆ ಇನ್ನಷ್ಟು ಹಳೆಯ ಪ್ರತಿಗಳು ಸಿಕ್ಕಾಗ, ಇನ್ನಷ್ಟು ಹೊಸ ಭಾಷೆ ಬೆಳೆದಾಗ ಅದನ್ನು ಜನರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಅಷ್ಟು ಅಕ್ಯುರೇಟಾಗಿ ಅದನ್ನು ಯಾವುದಾದ್ರೂ ವರ್ಡಲ್ಲಿ ಯಾವುದಾದ್ರೂ ಕನ್ಫ್ಯೂಷನ್ ಇದ್ದರೆ ಅದಕ್ಕೆ ಇನ್ನಷ್ಟು ಸರಿಯಾದಂಥ ರೀತಿಯಲ್ಲಿ ಭಾಷಾಂತರ ಮಾಡಿ ಜನರಿಗೆ ಮನದಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ನಾವು ನೋಡ್ತೇವೆ, ಇವತ್ತು ಸಭೆ ಸೇವಕರುಗಳು ಲೋಕದ ಎಲ್ಲ ಭಾಗಗಳಲ್ಲಿದ್ದಾರೆ. ಎಷ್ಟೇ ವಿರೋಧ ಮಾಡಲಿ, ಯಾವುದೇ ಕಾನೂನು ಮಾಡಲಿ, ಏನು ಮಾಡಿದರೂ ಲೋಕದ ಎಲ್ಲ ಭಾಗಗಳಲ್ಲಿ ಸಭೆಗಳು ಇದ್ದಾವೆ. ನಾವು ಕಮ್ಯುನಿಸ್ಟ್ ಚೈನಾದಲ್ಲಿ ಬೈಬಲ್, ಸಭೆ, ಪ್ರಾರ್ಥನೆ ಎಲ್ಲ ಬ್ಯಾನ್ ಮಾಡಿದರು ಮಾವೋ ಸೆತುಂಗ್ ಕಾಲದಲ್ಲಿ. ಆನಂತರ ಅಮೇರಿಕಾದಿಂದ ಒಂದು ಡೆಲಿಗೇಷನ್ ಒಂದು 20 ವರ್ಷಗಳ ನಂತರ ಬಂದು, ಅಂದರೆ 1970ಸಲ್ಲಿ, ಇದು ಬ್ಯಾನ್ ಮಾಡಿದ್ದು 50ಸಲ್ಲಿ, ಒಂದು ಡೆಲಿಗೇಷನ್ ಬಂದು, ಹೌದು ಇಲ್ಲಿ ಯಾವ ಸಭೆಗಳು ಇಲ್ಲ, ಯಾವ ಸೇವೆಗಳು ಇಲ್ಲ, ಯಾವ ಬೈಬಲ್ ಸಂದೇಶ ಕೊಡುವವರು ಇಲ್ಲ ಎಂಬುದಾಗಿ ಇಲ್ಲೆಲ್ಲ ನೋಡಿ ಸರ್ವೆ ಮಾಡಿಕೊಂಡು ಹೋಗಿ ರಿಪೋರ್ಟ್ ಕೊಟ್ಟರು. ಆನಂತರ ಈಗ ನಾವು ನೋಡ್ತೇವೆ, ಇಡೀ ಚೈನಾದ ಪಾಪ್ಯುಲೇಷನಲ್ಲಿ ಒಂದು 30-40% ಜನ ಬೈಬಲ್ ನಂಬಿದವರು, ಕರ್ತನನ್ನು ಆರಾಧನೆ ಮಾಡುವವರು ಇದ್ದಾರೆ. ಆಫಿಷಿಯಲಿ ಭಾಳ ಸ್ಟ್ರಿಕ್ಟಾಗಿ ಬ್ಯಾನ್ ಮಾಡಿದ್ದಾರೆ. ಆಫಿಷಿಯಲಿ ಬಹಳ ಸ್ಟ್ರಿಕ್ಟಾಗಿ ಬ್ಯಾನ್ ಮಾಡಿದ್ದಾರೆ. ಆಫಿಷಿಯಲಿ 6 ಕೋಟಿ ಜನ ಕ್ರೈಸ್ತರಿದ್ದಾರೆ ಎಂಬುದಾಗಿ ಚೈನಾದಲ್ಲಿ. ಆದರೆ ಅನ್ಆಫಿಷಿಯಲಿ ಮೋರ್ ದೆನ್ 60 crores, 10 ಪಟ್ಟಿಗಿಂತ ಜಾಸ್ತಿ ಇದ್ದಾರೆ. ಯಾಕಂತೇಳಿದರೆ ಅದೆಲ್ಲ ಕಮ್ಯುನಿಸ್ಟ್, ಅಲ್ಲಿ ದೇವರಿಲ್ಲ, ಧರ್ಮ ಇಲ್ಲ, ಯಾವುದಿಲ್ಲ, ಹಾಗೆ ಇರುವಂಥ ದೇಶ. ಆದರೆ ಇಷ್ಟು ವಿರೋಧ ಮಾಡಿದರೂ ಇದು ಬೆಳೀತಾನೇ ಉಂಟು, ವಾಕ್ಯ ಸಿಗ್ತಾನೇ ಉಂಟು. ಚೈನಾದಲ್ಲಿ ಪ್ರಿಂಟ್ ಮಾಡಿದರು, ಹೈಯೆಸ್ಟ್ ಪ್ರಿಂಟ್ ಮಾಡೋದು ಚೈನಾ. ಆದರೆ ಚೈನಾದಲ್ಲಿ ಪ್ರಿಂಟ್ ಮಾಡೋ ಬೈಬಲ್ಗಳು ಚೈನಾದಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಇಲ್ಲ. ಅದಂದರೆ ಬಿಸ್ನೆಸ್ ಆಗಿ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪ್ನಿಗಳಿಗೆ ಅಲ್ಲಿ ಒಂದು ಪ್ರಿಂಟ್ ಮಾಡಿ ಎಲ್ಲವನ್ನು ಪ್ರಿಂಟ್ ಮಾಡಿ ಹಾಗೆ ತೊಗೊಂಡು ಹೋಗಬೇಕು. ಅಲ್ಲಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಇರೋದರಿಂದ ಮತ್ತು ಅಲ್ಲಿ ಪ್ರಿಂಟ್ ಮಾಡಲಿಕ್ಕೆ ವಾತಾವರಣ ಒಳ್ಳೆಯದಾಗಿರೋದ್ರಿಂದ ಅಲ್ಲಿ ಪ್ರಿಂಟ್ ಮಾಡ್ಬೋದು, ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು. ಆದರೆ ಅಲ್ಲಿಗೆ ವಾಕ್ಯ ಹೋಗ್ತಾನೆ ಉಂಟು. ಇನ್ನು ನಾರ್ತ್ ಕೊರಿಯಾದಲ್ಲಿ ಕಿಂಗ್ ಜಾಂಗ್ ಉನ್ ಎನ್ನುವಂಥ ವ್ಯಕ್ತಿ ಅಲ್ಲಿನ ಸರ್ವಾಧಿಕಾರಿ. ಅಲ್ಲಿ ಕೂಡ ಬಹಳ ಸ್ಟ್ರಿಕ್ಟಾಗಿ ಉಳಿದಿದ್ದು ಯಾವುದು ಪ್ರಾಹಿಬಿಟ್ ಅಂದರೆ ನಿಷೇಧ ಮಾಡಿದರೂ ಇಲ್ಲದಿದ್ದರೂ ಕ್ರಿಸ್ತನ ಮಾರ್ಗ ಭಾಳ ಸ್ಟ್ರಿಕ್ಟಾಗಿ ಪ್ರಾಹಿಬಿಟೆಡ್. ಅಲ್ಲಿ ಯಾವ ಕಾರಣಕ್ಕೂ ಅದಂದರೆ ಆಫಿಷಿಯಲ್ ಎಲ್ಲ ಪೇಪರ್ಗಳಲ್ಲಿ ಬರ್ತಾ ಇರ್ತವೆ. ಅಲ್ಲಿ ಬಹಳ ವಿರೋಧವಾಗಿ ಬ್ಯಾನ್ ಮಾಡಿರುವಂಥದ್ದು ಕ್ರಿಸ್ತನ ನಂಬಿಕೆಯ ಈ ಒಂದು ಮಾರ್ಗವನ್ನು. ಆದರೆ ಅಲ್ಲಿ ಕೂಡ ಬೇಕಾದಷ್ಟು ಜನ ಸೀಕ್ರೆಟಾಗಿ ಕರ್ತನ ನಂಬಿದ್ದಾರೆ. ಅಲ್ಲಿ ಕೂಡ ಬೈಬಲ್ ಲಭ್ಯ ಆಗಿದೆ. ಹಿಡಿತಾರೆ, ಸಾಯಿಸ್ತಾರೆ. ಇದು ಅಷ್ಟರ ಮಟ್ಟಿಗೆಲ್ಲ ತೀವ್ರತರವಾದಂಥ ರೀತಿಯಲ್ಲಿ ಉಪದ್ರವ ಕೊಟ್ಟಾಗ ಬೆಳೆಯೋದು ಎಷ್ಟೋ ಹೆಚ್ಚಾಗಿ ಬೆಳೀತದೆ. ಸಣ್ಣ ಪುಟ್ಟ ಹಿಂಸೆಗಳು ಮತ್ತು ಯಾವ ಹಿಂಸೆ ಇಲ್ಲ ಅಂತೇಳಿದರೆ ಬೆಳವಣಿಗೆ ಕೂಡ ನಿಧಾನಕ್ಕೆ ಹೊಂಟಿದೆ. ಯಾಕಂತೇಳಿದರೆ ಯಾವುದೇ ರೀತಿಯಲ್ಲಿ ಹಿಂಸೆ ಆಗಲಿ, ಕಷ್ಟ ಆಗಲಿಲ್ಲ, ಪ್ರಾರ್ಥನೆ ಎಲ್ಲ ಡೌನ್ ಆಗ್ತದೆ, ಸಮರ್ಪಣೆ ಕೂಡ ಕೆಲವೊಮ್ಮೆ ಕಡಿಮೆ ಆಗ್ತದೆ. ಈ ಸೇವಕರುಗಳು ಕೂಡ ಕೆಲವೊಮ್ಮೆ ಲೋಕಕ್ಕೆ ಇಳಿದು ಹೋಗ್ತಾರೆ, ಲೋಕದೊಂದಿಗೆ ಸೇರ್ಕೊಂಡು ಬಿಡ್ತಾರೆ, ಅದು ಕೂಡ ನೋಡ್ತೇವೆ. ಆದರೆ ಹಿಂಸೆ ಮಧ್ಯದಲ್ಲಿ ಇದು ಬೆಳೀತದೆ. ಹಿಂಸೆ ಕೊಟ್ಟಷ್ಟು ಇದಕ್ಕೆ ಗೊಬ್ಬರ ಹಾಕಿದಾಗೆ. ಕ್ರಿಸ್ತನ ಮಾರ್ಗದ ಒಂದು ವಿಶೇಷತೆ, ಇದಕ್ಕೆ ಭಯಂಕರವಾದ ಹಿಂಸೆಯ ಮಧ್ಯದಲ್ಲಿ ಇದು ಬೆಳೆಯಿತು.
ಅಂಥ ಹಿಂಸೆ ಲೋಕದಲ್ಲಿ ಎಲ್ಲಿ ಕೂಡ ಕೊಡುವುದಿಲ್ಲ. ರೋಮನ್ ಸಾಮ್ರಾಜ್ಯದಲ್ಲಿ ಕೊಟ್ಟಂಥ ಹಿಂಸೆ. ಆದರೆ ಆ ದೇಶವನ್ನು, ಆ ರಾಜ್ಯಗಳನ್ನು, ಹಿಂಸೆ ಕೊಟ್ಟಂಥವ್ರನ್ನ ಹಿಂಸೆ ಪಡ್ಕೊಂಡವರು ಹಿಂಸೆ ಪಡ್ಕೊಳ್ತಾನೆ ವಶಪಡಿಸಿಕೊಂಡ್ರು. ನಾವು ನೋಡ್ತೇವೆ ಇನ್ನೂ ಕೂಡ ಅನೇಕ ದೇಶಗಳಿದ್ದಾವೆ, ಇರಾನ್ ಥರ ದೇಶಗಳು. ಅಲ್ಲಿ ಬಹಳ ಕಟ್ಟ ಸಂಪ್ರದಾಯವಾದಿಗಳು ಕ್ರೈಸ್ತ ಮಾರ್ಗವನ್ನು ಇಷ್ಟಪಡದವರು ಆಳ್ವಿಕೆ ಮಾಡ್ತಾ ಇದ್ದಾರೆ. ಆದರೆ ಹಿಂಸೆ ಮಧ್ಯದಲ್ಲಿ ಅಲ್ಲಿ ದೇವರ ವಾಕ್ಯ ಪ್ರಚಾರ ಆಗ್ತಾನೇ ಉಂಟು. ಅನೇಕರಿಗೆ ಅನೇಕ ಯೌವನಸ್ಥರು, ಅನೇಕ ಜನರು, ಧಾರ್ಮಿಕ ನಾಯಕರುಗಳು ಕ್ರಿಸ್ತನ ನಂಬಿಕೆಗೆ ಬರ್ತಾನೆ ಇದ್ದಾರೆ. ಅದು ಬೇರೆ ವಿಷಯ. ನಾನು ಹೇಳಿದ್ದಕ್ಕೆ ಇದಕ್ಕೆ ಪಾಯಿಂಟ್ ನಾನು ಏನು ಉದ್ದೇಶಪಟ್ಟಿದ್ದು ಅಂತ ಹೇಳಿದರೆ, ಆದರೆ ಹಾಗೆ ನೋಡಿ, ಅದರ ಜೊತೆಯಲ್ಲಿ ಇವತ್ತು ಬೈಬಲ್ ನಮಗೆ ಎಲ್ಲ ಭಾಷೆಗಳಲ್ಲಿ ನಮಗೆ ಅರ್ಥ ಆಗುವಂಥ ರೀತಿಯ ಭಾಷಾಂತರಗಳು, ಮೂಲ ಸಂದೇಶಕ್ಕೆ ಯಾವ ವ್ಯತ್ಯಾಸ ಇಲ್ಲದೆ ಅರ್ಥ ಆಗುವಂಥ ರೀತಿಯಲ್ಲಿ ತುಂಬ ಸರಳವಾಗಿ ನಮ್ಮ ಆಡು ಭಾಷೆಯಲ್ಲಿ ನಮಗೆ ಸಿಗ್ತಾ ಇದೆ. ಉಚಿತವಾಗಿ ಕೂಡ ಸಿಗ್ತದೆ. ನನಗೆ ಕೊಂಡುಕೊಳ್ಳಲಿಕ್ಕೆ ಹಣ ಇಲ್ಲ ಅಂತ ಹೇಳಿದರೆ ಯಾರೋ ಒಬ್ಬರು ಕೇಳಿದರೆ ಅವರು ಉಚಿತವಾಗಿ ಕೂಡ ಕೊಡಬಹುದು. ಇನ್ನು ಮೊಬೈಲ್ನಲ್ಲಿ ನಮಗೆ ಸಾವಿರಾರು ಆ್ಯಪ್ಗಳಿದ್ದಾವೆ. ಬೈಬಲಿನ ಬೇರೆ ಬೇರೆ ಇಂಗ್ಲೀಷ್ ಇದ್ದರೆ ಅದರಲ್ಲಿ ಒಂದು ಎಷ್ಟೋ ನೂರಾರು ಟ್ರಾನ್ಸ್ಲೇಷನ್ಸ್ ಇದ್ದಾವೆ. ಆ ಟ್ರಾನ್ಸ್ಲೇಷನ್ಗಳು ಒಂದೇ ಟ್ರಾನ್ಸ್ಲೇಷನ್ ಬೇರೆ ಬೇರೆ ರೀತಿಯಲ್ಲಿ ಆ್ಯಪ್ಗಳಲ್ಲಿ ಓಪನ್ ಆಗುವಂಥ, ಇನ್ನು ಬೇರೆ ಬೇರೆ ಭಾಷೆಗಳ ಆ್ಯಪ್ಗಳು, ನಮ್ಮ ಕನ್ನಡ ಭಾಷೆ ಆ್ಯಪ್ ಕೂಡ ನಮಗೆ ಬೈಬಲ್ನಲ್ಲಿ ಬೈಬಲ್ ಆ್ಯಪ್ ನಮಗೆ ಪ್ಲೇಸ್ಟೋರ್ಗಳಲ್ಲಿ ಅಥವಾ ಐಫೋನಲ್ಲಿ, ಆ್ಯಂಡ್ರಾಯ್ಡ್ನಲ್ಲಿ ನಮಗೆ ಲಭ್ಯ ಇದೆ. ನೋಡಿ, ಇಷ್ಟೆಲ್ಲ ಲಭ್ಯ ಇದೆ. ಇನ್ನು 24 ಗಂಟೆ ಸುವಾರ್ತೆ, ದೇವರ ವಾಕ್ಯ ಸಾರುವಂಥ ಟಿ ವಿ ಚಾನಲ್ಗಳಿದ್ದಾವೆ, ರೇಡಿಯೋ ಸ್ಟೇಷನ್ಗಳಿದ್ದಾವೆ, ನ್ಯೂಸ್ ಮ್ಯಾಗ್ಝಿನ್ಗಳಿದ್ದಾವೆ, ಅಥವಾ ನ್ಯೂಸ್ ಪೇಪರ್ಗಳಿದ್ದಾವೆ ದೇವರ ವಾಕ್ಯವನ್ನು ತಿಳಿಸುವಂಥ. ನೋಡಿ, ಇಷ್ಟೆಲ್ಲ ಈ ಕಾಲದಲ್ಲಿದೆ. ಆದರೆ ಒಂದು ಸಮಯ ಬರ್ತದೆ ಇವೆಲ್ಲ ಸಿಗದಂಥ ಸಮಯ ಎಂಬುದಾಗಿ. ಅದೇ ನಮ್ಮ ಇವತ್ತಿನ ಪಾಯಿಂಟ್. ನೋಡಿ, ಅಂಥ ಹಿಂಸೆಯ ಕಾಲದಲ್ಲಿ ಕೂಡ ಸಿಗ್ತಾಯಿತ್ತು. ಅಂಥ ಹಿಂಸೆಯ ಕಾಲದಲ್ಲಿ ನೋಡಿ, ಒಂದು 300 ವರ್ಷಗಳ ಕಾಲದ 10 ಮಹಾಹಿಂಸೆಗಳು ಎಂಬುದಾಗಿ ರೋಮ್ ಸಾಮ್ರಾಜ್ಯದಲ್ಲಿ 10 ಮಹಾಹಿಂಸೆಗಳು ಬೈಬಲ್ ಗ್ರಂಥವನ್ನು ಮುಟ್ಟುಗೋಲು ಹಾಕಿ, ಸುಟ್ಟು ಹಾಕಿ, ಬೈಬಲ್ ಜೊತೆಗೆ ನಂಬಿದವ್ರನ್ನ ಸುಟ್ಟು ಹಾಕಿ, ಕೊಂದು ಹಾಕಿ, ಈ ರೀತಿ ಹಿಂಸೆ ಕೊಡ್ತಾ ಇದ್ದಂಥ ಆ ರೋಮನ್ ಸಾಮ್ರಾಜ್ಯದಲ್ಲಿ ಕಾನ್ಸ್ಟಂಟೈನ್ ಚಕ್ರವರ್ತಿ ಅವರು ಕ್ರೈಸ್ತ ನಂಬಿಕೆಗೆ ಬರ್ತಾರೆ. ಬಂದ ಮೇಲೆ ಅವರಿಗೊಂದು ಆಸೆ ಬಂತು, ಬೈಬಲ್ ನೋಡಬೇಕು. ಇದರ ಬಗ್ಗೆ ಇಷ್ಟು ವಿರೋಧ ನಮ್ಮ ತಂದೆಯ ಕಾಲದವರೆಗೆ ಮಾಡಿದರು. ಆದರೆ ಈ ಬೈಬಲ್ ಹೇಗಿದೆ ಎಂಬುದಾಗಿ ನೋಡಬೇಕು. ಈ ಬೈಬಲ್ ಗ್ರಂಥ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರಲ್ಲ, ಬೇಸರ ಆಯಿತು ಅವ್ರಿಗೆ, ದುಃಖ ಆಯಿತು. ಅವರು ಕ್ರಿಸ್ತ ನಂಬಿಕೆಗೆ ಬರಲಿಕ್ಕೆ ಯಾವ್ಯಾವುದೋ ಹಿನ್ನೆಲೆಗಳು, ಕಾರಣಗಳಿತ್ತು ಇರಲಿ. ಆದರೆ ಯುಸಿಬಿಎಸ್ ಎಂಬಂಥ ಆ ಕಾಲದ ಒಬ್ಬ ಸಭಾನಾಯಕರು ಅವರಿಗೆ ಹೇಳಿದರು, ಈ ರೀತಿ ನನಗೆ ಬೈಬಲ್ ಸಿಕ್ಕಿದ್ರೆ ಒಳ್ಳೆಯದಿತ್ತು, ಅದು ಈಗ ಎಲ್ಲ ಹಾಳಾಗಿದೆ ಅಲ್ಲ, ಅದನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರಲ್ಲ, ಎಲ್ಲ ತೆಗೆದಾಕಿ ಬಿಟ್ಟಿದ್ದಾರಲ್ಲ, ಸುಟ್ಟಾಕಿಬಿಟ್ಟಿದ್ದಾರಲ್ಲ. ಆಗ ಅವರು ಕೇಳಿದರು, ನಿಮಗೆ ಬೈಬಲ್ ಬೇಕಾ? ಆಯ್ತು, ನಾನು ಈಗ ಬರ್ತೇನೆ ಅಂತ ಹೇಳಿ ಹೋಗಿ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ 50 ಪ್ರತಿಗಳಷ್ಟು ಬೈಬಲನ್ನು ಅದೇ ಅರಮನೆ ಸುತ್ತಮುತ್ತಲ ಪ್ರದೇಶಗಳಿಂದಲೇ ತಗೊಂಡು ಬಂದರು. ರೋಮಿನ ಅರಮನೆಯ ಸುತ್ತಮುತ್ತಲ ಪ್ರದೇಶಗಳಿಂದ ಭಾಳ ಸ್ಟ್ರಿಕ್ಟಾಗಿ ಆರ್ಡರ್ ಇತ್ತು. ಕಂಡಲ್ಲಿ ಬೈಬಲನ್ನು ಸುಟ್ಟಾಕಬೇಕು, ಹಿಡಿದಂಥ ವ್ಯಕ್ತಿಗಳನ್ನು ಕೊಂದಾಕಬೇಕು. ಎಷ್ಟು ಸುಟ್ಟಿದ್ದಾರೆ, ಎಷ್ಟು ಹಾಳು ಮಾಡಿದ್ದಾರೆ ಲೆಕ್ಕ ಇಲ್ಲ. ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಯುಸಿಬಿಎಸ್ ಒಂದು 50ರಷ್ಟು ಕಾಪಿಗಳನ್ನು, ಆ ಕಾಲದಲ್ಲಿ ಒಂದು ಬೈಬಲ್ ಹೊರಬೇಕಾದ್ರೆ ಒಬ್ಬ ಬೇಕು. ಯಾಕಂತೇಳಿದರೆ ಸುರುಳಿಯಲ್ಲಿ 66 ಗ್ರಂಥಗಳ ಸುರುಳಿ ಅಥವಾ ಸುರುಳಿ ಆಕಾರದಲ್ಲಿ ಇರ್ತಿತ್ತು. ಅದನ್ನು 66 ಪುಸ್ತಕಗಳ ಬೈಬಲ್ ಅಂತೇಳಿದರೆ ಒಬ್ಬನಿಗೆ ಒಂದು ಹೊರೆ. 50 ಪ್ರತಿ ಬೇಕಂದರೆ 50 ಜನ ಹೊತ್ಕೊಂಡು ಬರಬೇಕು. ಅಷ್ಟೊಂದು ಬೈಬಲನ್ನು ಹಿಡ್ಕೊಂಡು ಬಂದರು ಎಂಬುದಾಗಿ. ಹಾಗಾದರೆ ಆ ಕಾಲದಲ್ಲೂ ಸಿಗ್ತಾಯಿತ್ತು. ಆದರೆ ಇನ್ನೊಂದು ಕಾಲ ಬರ್ತದೆ, ಬೈಬಲನ್ನು ಬ್ಯಾನ್ ಮಾಡುವ ಕಾಲ ಬರ್ತದೆ. ನಾನು ಹಿಂದೆ ಒಂದು ದಿನದಲ್ಲಿ ಕೆಲವೇ ದಿನಗಳ ಹಿಂದೆ ಒಂದು ನ್ಯೂಸನ್ನು ಓದಿದೆ. ಅಮೇರಿಕಾದ ಕ್ಯಾಲಿಫೋರ್ನಿಯಾದ ಒಂದು ಏರಿಯಾ, ಒಂದು ಕೌಂಟಿ, ಒಂದು ಏರಿಯಾದಲ್ಲಿ ಅಲ್ಲಿ ಸ್ಕೂಲಲ್ಲಿ ಒಂದು ರೂಲ್ಸ್ ಇದೆ. ಸ್ಕೂಲ್ ಲೈಬ್ರರಿಯಲ್ಲಿ ಬೇಕಾದಷ್ಟು
ಪುಸ್ತಕಗಳಿದ್ದಾವೆ. ಆದರೆ ಪೇರೆಂಟ್ಸಿಗೆ ಕಂಪ್ಲೇಂಟ್ ಮಾಡ್ಬೋದು, ಯಾವುದಾದ್ರೂ ಪುಸ್ತಕದಿಂದ ಮಕ್ಕಳಿಗೆ ಉಪಯೋಗ ಇಲ್ಲದೆ ಇರುವಂಥ ಪುಸ್ತಕ ಅಥವಾ ಸರಿ ಇಲ್ಲ ಅಂತ ಕಂಡ್ರೆ ಕಂಪ್ಲೇಂಟ್ ಮಾಡಿದರೆ ಅದನ್ನು ಲೈಬ್ರರಿಯಿಂದ ತೆಗೆದುಹಾಕಲಾಗ್ತದೆ ಎಂಬುದಾಗಿ. ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಮಾಡಿದ, ಲೈಬ್ರರಿಯಲ್ಲಿ ಬೈಬಲ್ ಇದೆ, ಅದು ಮಕ್ಕಳಿಗೆ ಉಪಯೋಗ ಇಲ್ಲ, ಯಾರಿಗೂ ಉಪಯೋಗ ಇಲ್ಲ, ಅದನ್ನು ತೆಗೆದುಹಾಕಬೇಕು. ತಕ್ಷಣ ಆಯಿತು, ಕಂಪ್ಲೇಂಟಿಗೆ ಗೌರವ ಕೊಟ್ಟರು, ಅದನ್ನು ಬೈಬಲನ್ನು ತೆಗೆದುಹಾಕಿದ್ರು, ಬ್ಯಾನ್ ಮಾಡಿದರು. ಇನ್ನು ಈ ಸ್ಕೂಲಲ್ಲಿ ಬೈಬಲ್ ಬರಬಾರ್ದು. ಈ ರೀತಿ ಎಷ್ಟೋ ದೇಶಗಳಲ್ಲಿ ಬೈಬಲ್ ಒಯ್ಯಲಿಕ್ಕಿಲ್ಲ. ನಾವು ನೋಡ್ತೇವೆ, ಹಿಂದೆಲ್ಲ ಗಲ್ಫ್ ಕಂಟ್ರೀಸಿಗೆ ಹೋಗಬೇಕಾದ್ರೆ ಬೇರೆ ಯಾವುದು ಸಿಕ್ಕರೂ ಕೂಡ ಏನೋ ಸ್ವಲ್ಪ ರಿಯಾಯಿತಿ ಅಥವಾ ಏನೋ ಬಿಡ್ತಿದ್ರು, ಬೈಬಲ್ ಸಿಕ್ಕರೆ ಮಾತ್ರ ಅವನಿಗೆ ಒಳಗೆ ಹಾಕ್ತಿದ್ರು ಗಲ್ಫ್ ಕಂಟ್ರೀಸಿಗೆ. ಈಗ ಸ್ವಲ್ಪ ಲಿಬರಲ್ ಆಗಿದೆ ಸೌದಿ ಅರೇಬಿಯಾ ಮುಂತಾದ ದೇಶಗಳಲ್ಲಿ. ಆದರೆ ನೋಡಿ, ಈ ರೀತಿ ಇದ್ದ ದೇಶಗಳು. ಇನ್ನು ಕಮ್ಯುನಿಸ್ಟ್ ರಷ್ಯಾ, ಕಮ್ಯುನಿಸ್ಟ್ ಚೈನಾ, ಕಮ್ಯುನಿಸ್ಟ್ ಕ್ಯೂಬಾ, ಕಮ್ಯುನಿಸ್ಟ್ ದೇಶಗಳಲ್ಲಿ ಈಗಲೂ ಕೂಡ ಬಹಳಷ್ಟು ಕಮ್ಯುನಿಸ್ಟ್ ದೇಶಗಳಿದ್ದಾವೆ. ಆದರೆ ಮುಂಚಿನಷ್ಟು ಪವರ್ ಇಲ್ಲ. ಎಲ್ಲ ಕಡೆ ಸ್ಟ್ರಿಕ್ಟಾಗಿ ಬ್ಯಾನ್ ಮಾಡಿದ್ದಾರೆ. ಆದರೆ ಇನ್ನೊಂದು ಟೈಮ್ ಬರ್ತದೆ, ಯಾವುದು ಸಿಗದಂಥ ಒಂದು ಟೈಮ್ ಬರ್ತದೆ. ಅಂದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಆ್ಯಂಟಿ ಕ್ರೈಸ್ಟನ ಆಳ್ವಿಕೆ ಬರ್ತದೆ, ಅಥವಾ ಕ್ರಿಸ್ತ ವಿರೋಧಿಗಳ ಆಳ್ವಿಕೆ ಲೋಕದಾದ್ಯಂತ ಸ್ಟ್ರಾಂಗ್ ಆಗ್ತದೆ. ಈಗ ಸಿಗುವಂಥ ಎಲ್ಲ ಕಂಪನಿಗಳು, ಪ್ರಿಂಟ್ ಮಾಡುವ ಕಂಪನಿಗಳನ್ನು ಪ್ರಿಂಟ್ ಮಾಡುವುದಕ್ಕೆ ಬ್ಯಾನ್ ಮಾಡ್ತಾರೆ. ಮನೆಗಳಲ್ಲಿ ಇರುವಂಥ ಬೈಬಲ್ಗಳನ್ನು ಮುಟ್ಟುಗೋಲು ಹಾಕ್ತಾರೆ. ಮನೆಗಳಲ್ಲಿ ಇರುವಂಥ ಬೈಬಲ್ಗಳನ್ನು ಮುಟ್ಟುಗೋಲು ಹಾಕ್ತಾರೆ. ನಾವು ನೆನೆಸ್ಬೋದು, ಹಾಗಾದರೆ ಮನೆಯಿಂದ ಬೈಬಲ್ ತೊಗೊಂಡೋದ್ರೆ ಆ್ಯಪ್ನಲ್ಲಿ ಸಿಗ್ತದೆ. ಮನೆಯಿಂದ ತೊಗೊಂಡೋಗೋದಕ್ಕಿಂತಲೂ ಅಥವಾ ಮನೆಯಿಂದ ತೆಗೆದುಕೊಂಡು ಹೋಗೋದಕ್ಕಿಂತಲೂ ಸುಲಭ ಆ್ಯಪ್ನಲ್ಲಿರುವಂಥ ಬೈಬಲ್ಗಳನ್ನು ಡಿಲೀಟ್ ಮಾಡುವಂಥದ್ದು. ಸರ್ವರ್ನಲ್ಲಿ ಆರ್ಡ್ರ್ ಕೊಡ್ತಾರೆ, ಎಲ್ಲವನ್ನು ಪ್ಲೇಸ್ಟೋರ್ನಿಂದ ತೆಗೆದಾಕ್ಬಿಡಿ, ಎಲ್ಲ ತೆಗೆದಾಕ್ಬಿಡ್ತಾರೆ. ಯಾವುದೂ ಸಿಗದಂಥ ಸಮಯ ಅತಿ ಶೀಘ್ರದಲ್ಲಿ ಬರ್ತದೆ. ಅಂದರೆ ಲೋಕದ ಒಂದು ಮೂವ್ ಅಥವಾ ಒಂದು ಚಲನೆ ಯಾವ ದಿಕ್ಕಿಗೆ ಅಂತ ಹೇಳಿದರೆ ಬೈಬಲಿಗೆ ವಿರೋಧವಾಗಿ ಬೈಬಲನ್ನು ಬ್ಯಾನ್ ಮಾಡಬೇಕು. ಬೈಬಲನ್ನು ಯಾರೂ ಓದಬಾರ್ದು ಅಥವಾ ಬೈಬಲ್ ಎಲ್ಲಿ ಪ್ರಿಂಟ್ ಮಾಡಬಾರ್ದು. ಇವತ್ತು ನಾವು ನೋಡ್ತೇವೆ ಲೋಕದ ಬೇರೆ ಬೇರೆ ಭಾಗಗಳಲ್ಲಿ ಹಿಡಿದು ಸುಟ್ಟು ಹಾಕುವಂಥ, ಅತಿ ಹೆಚ್ಚು ಸುಡಲ್ಪಡುವಂಥ ಗ್ರಂಥ ಇದು. ಈ ಬೈಬಲ್ ಸುಡಲಿಕ್ಕೆ ಪ್ರಾರಂಭ ಮಾಡಿದ್ದು ಈಗಲ್ಲ, 2600 ವರ್ಷಗಳ ಹಿಂದೆ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ದುಷ್ಟ ರಾಜ ಇದ್ದ, ಯೆಹೋಯಾಕೀಮ ಎಂಬುದಾಗಿ. ಅವನು ಮೊದಲು, ಅವನಿಗೆ ಯೆರೆಮೀಯ ಪ್ರವಾದಿಯ ಮೂಲಕವಾಗಿ ದೇವರ ಸಂದೇಶ ಬಂತು, ನೀನು ದೇವರ ಕಡೆಗೆ ತಿರುಗಿಕೋ, ಎಲ್ಲ ದುಷ್ಟತನ ಬಿಡು ಎಂಬುದಾಗಿ. ಅವನಿಗೆ ಆ ಯೆರೆಮೀಯ ತನ್ನ ಪ್ರವಾದನೆಯನ್ನು ಬರೆದು ಒಬ್ಬನ ಮೂಲಕವಾಗಿ ತಲುಪಿಸಿದ್ದ, ಅಥವಾ ಅಲ್ಲಿದ್ದಂಥ ಕೆಲವು ಆಸ್ಥಾನಿಕರ ಮೂಲಕವಾಗಿ ತಲುಪಿಸಿದ್ದ. ರಾಜ ಓದ್ತಾ ಬಂದ, ಅವನ ಕೈಯಲ್ಲಿ ಕತ್ತರಿ ಇತ್ತು. ಓದಿದ ಭಾಗವನ್ನು ಕಟ್ ಮಾಡಿ ಬೆಂಕಿಗೆ ಹಾಕಿದ. ಬೈಬಲಲ್ಲಿ ದಾಖಲೆ ಉಂಟು. 2600 ವರ್ಷಗಳ ಹಿಂದೆ ಮೊದಲ ಒಂದು ಬೈಬಲ್ ಭಾಗವನ್ನು ಸುಟ್ಟಿದ್ದರ ಬಗ್ಗೆ ದೇವರ ವಾಕ್ಯದಲ್ಲಿ ಉಂಟು. ಅಂದಿನಿಂದ ಇಂದಿನವರೆಗೆ ಸುಡ್ತಾನೇ ಇದ್ದಾರೆ. ಇವತ್ತು ಕೂಡ ಸಿಕ್ಕಲ್ಲಿ ಮತ್ತು ಕೆಲವೊಬ್ಬರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಪ್ರಾರ್ಥನೆ ಮಾಡುವ ಕಡೆಯಿಂದ. ಅಲ್ಲಿ ಪ್ರಾರ್ಥನೆ ಮಾಡುವ ಕಡೆಯಿಂದ ಅರೆಸ್ಟ್ ಮಾಡಿ ಯಾವ ರೀತಿ ಬೈಬಲ್ ಸಮೇತ ಅರೆಸ್ಟ್ ಮಾಡಿದ್ದಾರೆ ಎಂಬುದಾಗಿ. ಬೈಬಲನ್ನು ಕೂಡ ಅರೆಸ್ಟ್ ಮಾಡತಕ್ಕಂಥ ಇದು ಅಫೀಮು, ಹೆರಾಯಿನು, ಗಾಂಜಾ, AK-47 ಬಂದೂಕು, ಗ್ರನೇಡು, ಬಾಂಬ್ ಥರ ಅದಕ್ಕಿಂತಲೂ ದೊಡ್ಡ ಪಟ್ಟಿಯಲ್ಲಿ ಇದನ್ನು ಸೇರಿಸಿದ್ದಾರೆ. ಅಂದರೆ ಅತಿ ಶೀಘ್ರದಲ್ಲಿ ಇದು ಸೀನರಿಯಿಂದ ಹೊರಗೆ ಹೋಗುವಂಥ ಸಮಯ ಇರ್ತದೆ. ಯಾವ ರೀತಿ ಸೀನರಿಯಿಂದ ಹೊರಗೆ ಹೋದರೂ ಕೂಡ ಈ ಥರ ಇಲ್ಲದಿದ್ದರೂ ಗುಪ್ತವಾಗಿ ಇರ್ತದೆ. UCBS ಅಲ್ಲಿಂದನೇ 50 ಕಾಪಿ ಹಿಡ್ಕೊಂಡು ಬಂದ ಹಾಗೆ ಗುಪ್ತವಾಗಿ ಇರ್ತದೆ. ಭಾಳ ಜನರ ಕೈಯಲ್ಲಿ ಇರ್ತದೆ, ಭಾಳ ಕಡೆ ಇರ್ತದೆ. ಇದನ್ನು ಪೂರ್ತಿಯಾಗಿ ತೆಗೆದುಹಾಕಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಆದರೂ ಈ ರೀತಿ ಇರುವಂಥ ಒಂದು ಲಭ್ಯತೆ ಇಲ್ಲದೆ ಹೋಗ್ತದೆ. ಎರಡನೇದಾಗಿ ಸಭೆ ಎತ್ತಲ್ಪಡ್ತದೆ, ಸೇವಕರು ಎತ್ತಲ್ಪಡ್ತಾರೆ. ಈಗ ವಾಕ್ಯ ಹೇಳಿದರೆ ಕೇಳಲಿಕ್ಕೆ ಆಸಕ್ತಿ ಇಲ್ಲ. ಆದರೆ ಒಂದು ಸಮಯ ಬರ್ತದೆ, ವಾಕ್ಯ ಹೇಳುವವರು ಎಲ್ಲಾದರೂ ಸಿಕ್ಕಿದ್ರೆ, ಒಂದು ಸಲ ಹೋಗಿ ಕೂತ್ಕೊಂಡು ಒಂದು 10 ನಿಮಿಷ ವಾಕ್ಯ ಕೇಳ್ತಿದ್ದೆ, ಅರ್ಧ ಗಂಟೆ ವಾಕ್ಯ ಕೇಳ್ತಿದ್ದೆ. ಈಗ ಟಿ ವಿಯಲ್ಲಿ ಉಚಿತವಾಗಿ ವಾಕ್ಯ ಸಿಗ್ತದೆ. ಈಗ ಇಂಟ್ರೆಸ್ಟ್ ಇಲ್ಲದಂಥ ಕೆಲವರು ಆಗ ಯಾವುದಾದ್ರೂ ಒಂದು ಚಾನಲ್, ಸ್ವಲ್ಪ ಆದರೂ ಸುವಾರ್ತೆ, ಎಲ್ಲ ಚಾನಲ್ಗಳನ್ನು ಕೂಡ ಬ್ಲಾಕ್ ಮಾಡ್ತಾರೆ. ಯಾವಾಗ ನಮಗೆ ಗೊತ್ತಿಲ್ಲದಿದ್ದರೂ ಕೂಡ
ಅತ್ಯಂತ ಹತ್ತಿರದ ಕಾಲದಲ್ಲಿ ಸುವಾರ್ತೆ ಚಾನಲ್ಗಳು ಕೂಡ ಬ್ಲಾಕ್ ಆಗ್ತವೆ. ಆಗ ಆಸೆ, ನನಗೊಂದು ಸ್ವಲ್ಪ ವಾಕ್ಯ ಕೇಳಬೇಕಿತ್ತು, ವಾಕ್ಯ ಕೇಳಿದರೆ ನನಗೆ ನೆಮ್ಮದಿ ಆಗ್ತಿತ್ತು, ಸಮಾಧಾನವಾಗ್ತಿತ್ತು. ಆದರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ವಾಕ್ಯದ ಕ್ಷಾಮ ಬರ್ತದೆ. ಯೆಹೋವನ ವಾಕ್ಯಕ್ಕೆ ಕ್ಷಾಮ ಉಂಟಾಗ್ತದೆ, ಬರಗಾಲ ಉಂಟಾಗ್ತದೆ, ವಾಕ್ಯ ಸಿಗದೆ ಹೋಗ್ತದೆ. ವಾಕ್ಯ ಈ ಬೈಬಲ್ಗಳು 24x7 ಚಾನೆಲ್ಗಳು, ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಗುವಂಥ ವಾಕ್ಯ ಸಂದೇಶಗಳು, ಟಿ ವಿಯಲ್ಲಿ ಸಿಗುವ ವಾಕ್ಯ ಸಂದೇಶಗಳು ಮತ್ತು ಮೊಬೈಲ್ ಆ್ಯಪ್ಗಳಲ್ಲಿ ಸಿಗುವಂಥ ಬೈಬಲ್ಗಳು, ಅಲ್ಲದೆ ಹಾರ್ಡ್ ಕಾಪಿಯಾಗಿ ಅಥವಾ ಬರೆಯಲ್ಪಟ್ಟಂಥ ಈ ರೀತಿಯಾಗಿ ಪ್ರಿಂಟೆಡ್ ಆದಂಥ ಬೈಬಲ್ಗಳು ನಮಗೆ ಬಹಿರಂಗವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾಗದ ಸಮಯ ಮತ್ತು ವಾಕ್ಯ ಸಾರಲಿಕ್ಕೆ ಸೇವಕರ ಅಲಭ್ಯತೆ ಅಥವಾ ಸೇವಕರು ಸಿಗದಂಥ ವಾಕ್ಯ ಸಿಗದಂಥ ಸಮಯ ಅತಿ ಶೀಘ್ರದಲ್ಲಿ ಬರ್ತದೆ. ಅದಕ್ಕೆ ಲೋಕದ ಬಹಳಷ್ಟು ದೇಶಗಳಲ್ಲಿ ಈಗಲೇ ಪ್ರಾರಂಭವಾಗಿದೆ. ಸುವಾರ್ತೆಗೆ ವಿರೋಧವಾಗಿ, ವಾಕ್ಯಕ್ಕೆ ವಿರೋಧವಾಗಿ ಕಾನೂನುಗಳನ್ನು ರೂಪಿಸಿ ನಿಧಾನವಾಗಿ ಇದನ್ನು ಸೀನರಿಯಿಂದ ತೆಗಿಬೇಕು. ಇದರ ಹಿಂದಿನ ಕೆಲಸ ಇದು ಸೈತಾನನ ಕೆಲಸ. ಅವನಿಗೆ ಈ ವಾಕ್ಯ ಆಗುವುದಿಲ್ಲ. ಈ ವಾಕ್ಯ ರಕ್ಷಣೆಗೆ ನಡೆಸ್ತದೆ, ಈ ವಾಕ್ಯ ನಿತ್ಯ ಜೀವಿತಕ್ಕೆ ನಡೆಸುವಂಥದ್ದು, ಈ ವಾಕ್ಯ ಕಣ್ಣುಗಳನ್ನು ತೆರೆಯುವಂಥದ್ದು, ಈ ವಾಕ್ಯ ಕತ್ತಲೆಯಿಂದ ಬೆಳಕಿ ಸೈತಾನ ಅಧಿಕಾರ ದೇವರ ಅಧಿಕಾರಕ್ಕೆ ನಡೆಸುವಂಥದ್ದು. ಹಾಗಾಗಿ ಈ ವಾಕ್ಯದ ವಿರೋಧಿಯಾಗಿರೋ ಸೈತಾನ ಈ ಕೆಲಸಗಳನ್ನು ಈ ಕಡೆಯ ಕಾಲದಲ್ಲಿ ಮಾಡ್ತಾ ಇದ್ದಾನೆ. ಇದು ಏನು ತೋರಿಸ್ತದೆ? ದೇವರ ವಾಕ್ಯದ ನೆರವೇರುವಿಕೆ, ಯೇಸು ಕ್ರಿಸ್ತನ ಮರಳಿ ಬರೋಣದ ಸಮಯ ಇದು ಎಂಬುದಾಗಿ ಇದು ತೋರಿಸಿಕೊಡ್ತಾ ಇದೆ. ಪ್ರೀತಿಯ ವೀಕ್ಷಕರೇ, ಇವತ್ತು ನಮಗೆ ದೇವರ ವಾಕ್ಯ ಇದೆ. ನಾವು ವಾಕ್ಯಕ್ಕೆ ಅಲಕ್ಷ್ಯ ಮಾಡುವುದಾದರೆ ಒಂದು ಕಾಲಘಟ್ಟ ಬರ್ತದೆ, ಆಗ ವಾಕ್ಯದ ಒಂದು ಕ್ಷಾಮ ನಮಗೆ ಸಿಕ್ಕಿದ್ರೂ ಹುಡುಕಿದ್ರೂ ಸಿಗದಂಥ ಕಾಲಘಟ್ಟ ಬರಲಿಕ್ಕಿದೆ. ಆದ್ದರಿಂದ ಇವತ್ತು ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆ ಕೊಡೋಣ. ಇದೊಂದು ಕ್ಷಾಮ ಬರುವುದಾದರೆ ಕರ್ತನ ಬರೋಣದ ಸೂಚನೆ ಕೂಡ ಎಂಬುದಾಗಿ ಸೇವಕರು ಹೇಳ್ತಿದ್ದಾರೆ. ಆದ್ದರಿಂದ ನಮ್ಮ ವಾಕ್ಯಕ್ಕೆ ನಾವು ಕೊಡುವಂಥ ಮಹತ್ವವನ್ನು ಕೊಡುತ್ತಾ ಕರ್ತನ ಬರೋಣಕ್ಕೆ ಸಿದ್ಧರಾಗೋಣ ಎಂಬುದಾಗಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ತಿಳಿಸಿಕೊಟ್ಟಂಥ ದೇವ ಸೇವಕರಿಗೆ ಆಸರೆ ಟಿವಿ ಪರವಾದ ವಂದನೆಗಳು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು.